ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೊನೆವರೆಗೂ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಗೆಳೆಯ, ಪ್ಲೀಸ್ ಅವನಿಗೋಸ್ಕರ ಆದ್ರೂ ಮಾತಾಡ. ಆಯ್ತು ಬಿಡಪ್ಪ, ನಾನೇ ಮಾತಾಡ್ತೀನಿ. ಥ್ಯಾಂಕ್ಸ್ ಗೆಳೆಯ, ಒಪ್ಕೊಂಡಲ್ಲ, ಖುಷಿ ಆಯ್ತು. ಈಗಲೋಗಿ ಮಾತಾಡ್ತೀಯಾ? ಸ್ವಲ್ಪ ಟೈಮ್ ಕೊಡ. ಆಯ್ತಾಯ್ತು, ತಗೋ, ಟೈಮ್ ತಗೋ, ಜಾಸ್ತಿ ಟೈಮ್ ತಗೋಬೇಡ ಅಷ್ಟೇ ನಾನು ಹೇಳೋದು. ಮತ್ತೆ ಇವತ್ತು ಬೇರೆ ಕೆಲಸ, ಏನು ಪ್ರೋಗ್ರಾಮು? ಇನ್ನೇನು ಇದೆಯಲ್ಲ ನಿತ್ಯ ಕರ್ಮ. ಸ್ಕೂಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡೋದು, ವಾಪಸ್ ಕರ್ಕೊಂಬರೋದು ಬೆಸ್ಟು. ಆ ಕೆಲಸನೇ ಬೆಸ್ಟು ನಿನಗೆ. ಹೆಣ್ಮಗು ಇದೆಯಲ್ಲ, ಹುಷಾರಾಗಿ ನೋಡ್ಕೋಬೇಕು, ನಿನ್ನ ರೆಸ್ಪಾನ್ಸಿಬಿಲಿಟಿ ಅದು. ದೇವರು ಬೇಕು ಅಂತಲೇ ನಿಂಗೆ ಈ ಕೆಲಸ ಕೊಡಿಸಿದ್ದಾನೆ. ಏನು ಹೇಳ್ತಾ ಇದೆಯಾ? ಪಾಪ ಇರೋದನ್ನ ಹೇಳ್ತಾ ಇರೋದು. ಆ ಮಗು ನಿಂಗೆ ಸಿಕ್ಕಿರೋದು, ನಿನಗೆ ಆ ಕೆಲಸ ಸಿಕ್ಕಿರೋದು ಎಲ್ಲ ದೇವ್ರ ದಯೇನೆ ಕಣ. ನಿನ್ನ ಅದಕ್ಕೆ ನಾವು ಒಂದು ಮಾಡೋಕ್ಕೆ ದೇವ್ರು ಮಾಡಿರೋ ಪ್ಲ್ಯಾನ್ ಇದು. ಬಟ್ ನೀನು ಹೋಗೋವಾಗ ಬರೋವಾಗ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಯಾಕೆ ಹಂಗೆ ಹೇಳ್ತಾ ಇದೆಯಾ? ಆ ಥರ ಏನಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೆ. ಕಂಪನಿ ಅಕೌಂಟ್ ಬ್ಲಾಕ್ ಆಗಿರೋದು ಏನಾದರೂ ಗೊತ್ತಾದ್ರೆ ಹೋಗಿ ತಲೆ ಕೊಟ್ಟರು ಕೊಟ್ಬಿಡ್ತಾನೆ. ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಮುಚ್ಚಿಡ್ತಾ ಇಲ್ಲ ತಾನೆ? ನಿನ್ನ ಹತ್ರ ಏನೋ ಮುಚ್ಚಿಡ್ಲಿ ಗೆಳೆಯ. ಅದೇ ಇದು ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಈ ಥರ ಎಲ್ಲ ಆಗೋಯ್ತಲ್ಲ ಅಂತ. ಇರ್ಲಿ ಬಿಡ, ಇದೆಲ್ಲ ನನ್ಗೆ ಯಾವುದು ಹೊಸದಲ್ವಲ್ಲ. ಡೋಂಟ್ ವರಿ, ಎಲ್ಲ ಒಳ್ಳೇದಾಗುತ್ತೆ. ಏನ್ ಆನಂದಿದು? ಅವನು ಮಾತಾಡಲ್ಲ ಅಂತಾನೆ, ನಿನ್ನನ್ನು ಮಾತಾಡಕ್ ಬಿಡಲ್ಲ ಅಂತಾನೆ. ಇಬ್ರು ಒಂದು ಸ್ಟೆಪ್ಪು ತಗೊಂಡಿಲ್ಲ ಅಂದ್ರೆ ಹೇಗೆ ಸರಿ ಹೋಗ್ತಾರೆ? ಯಾವಾಗ ಒಂದಾಗ್ತಾರೆ? ಎಷ್ಟು ವಿಚಿತ್ರ ಅಲ್ವಾ? ಗೌತಮ್ ಭೂಮಿಕಾ ಇಬ್ರು ಎದುರು ಬದ್ರು ಮನೇಲಿದ್ರು, ಅಷ್ಟು ಹತ್ರ ಇದ್ರು, ಏನೂ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಏನು ಅರ್ಥ? ಒಂದು ವೇಳೆ ಅವರಿಬ್ರು ಏನಾದರೂ ದೂರ ಆದರೆ ಅವರಿಬ್ಬರನ್ನು ಹೇಗೆ ಒಂದು ಮಾಡೋಕ್ಕೆ ಸಾಧ್ಯ? ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ಇದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಇಲ್ಲಾಂದರೆ ಇಬ್ಬರ ಮಧ್ಯೆ ಮತ್ತೆ ಅಂತರ ಜಾಸ್ತಿ ಆಗಿ ರಿಪೇರ್ ಮಾಡೋಕ್ಕೆ ಆಗದೆ ಇರೋವಂಥ ಸ್ಟೇಜ್ಗೆ ಹೋಗ್ಬಿಡ್ತಾರೆ. ಇನ್ನೂ ನಾವು ಸುಮ್ಮನೆ ಕೂತ್ರೆ ಆಗಲ್ಲ. ಇದಕ್ಕೇನಾದರೂ ಈಗಲೇ ವ್ಯವಸ್ಥೆ ಮಾಡಲೇಬೇಕು. ಎಲ್ಲ ನನಗೂ ಗೊತ್ತು ಚಿನ್ನ, ಎಲ್ಲ ನನ್ನ ಗಮನದಲ್ಲೂ ಇದೆ. ಯಾವಾಗ ಅತ್ತಿಗೆ ಊರಿಗೆ ಬಂದ್ರು, ಇವನಿರೋ ಮನೆ ಎದುರುಗಡೆನೇ ಒಂದು ಮನೆ ಮಾಡ್ಕೊಂಡ್ರು, ಎದುರು ಬದ್ರ ಇದ್ದಾಗ ಏನಾಗುತ್ತೆ ಹೇಳು? ಅನಿವಾರ್ಯವಾಗಿ ಒಬ್ಬರನ್ನೊಬ್ರು ನೋಡಂಗಾಗುತ್ತೆ, ಮಾತಾಡೋ ಥರ ಆಗುತ್ತೆ. ಈ ಪರಿಸ್ಥಿತಿ ಇಬ್ಬರನ್ನ ಒಂದು ಮಾಡುತ್ತೆ ಅನ್ನೋ ಹೋಪ್ಸಲ್ಲಿದ್ದೆ. ಆದರೆ ಈಗ ಮತ್ತೆ ದೂರ ಆಗ್ತಾ ಇದ್ದಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗಂದ್ರೆ ಹೇಗೆ ಆನಂದ್? ಏನಾದರೂ ಮಾಡಬೇಕಲ್ವಾ? ಮಾಡೋಣ ಪರ್ಣ, ಒಂದು ಸ್ವಲ್ಪ ಟೈಮ್ ಕೊಡು, ಏನಾದರೂ ಯೋಚನೆ ಮಾಡ್ತೇನೆ. ಆನಂದ್, ಅವನು ಹೇಳ್ತಾನೆ ಅಂತ ಇದನ್ನು ಹೀಗೆ ಬಿಡೋಕ್ಕಾಗತ್ತಾ? ಅವನ ಜೀವನ ಸರಿ ಹೋಗ್ಬಿಡುತ್ತಾ? ನಾವು ಹೋಗಿ ಮಾತಾಡಿದ್ರೇ ಸರಿ. ಬಾ ಹೋಗೋಣ. ನನಗೂ ಆಸೆ ಇಲ್ವಾ ಇನಿಷಿಯೇಟಿವ್ ತಗೊಳ್ಳೋಣ, ಅವರಿಬ್ಬರನ್ನ ಒಂದು ಮಾಡೋಣ ಅಂತ. ಬಟ್ ಗೆಳೆಯ ಏನು ಹೇಳಿದ್ದಾನೆ? ಅದಾಗ ಅದೇ ಸರಿ ಹೋಗ್ಬೇಕು ಅಂತ ಗೆಳೆಯ ಹೇಳಿದ್ದಾನೆ. ಈಗ ನಾವಾಗ ನಾವು ಹೋಗೋದು, ಅದು ಒಂದು ಹೋಗಿ ಇನ್ನೊಂದು ಆಗೋದು ಯಾಕೆ ಬೇಕದಲ್ಲ? ಅದಾಗ ಅದೇ ಸರಿ ಹೋಗ್ಲಿ. ನಾವು ಇದನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಚಿನ್ನ. ಸರಿ ಹೋಗುತ್ತೆ, ಇರು. ಆನಂದ್, ನೀನು ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ಯಾ ಅಷ್ಟೇ. ಮಾತಿಂದ ಎಲ್ಲನೂ ಬಗೆಹರಿಸ್ಬೋದು. ಯಾವುದನ್ನ ಹೇಗೆ ಮಾತಾಡಬೇಕೋ ಹಾಗೆ ಮಾತಾಡಬೇಕು ಅಷ್ಟೆ. ಹೀಗೆ ಸುಮ್ಮನೆ ಮೀನ ಎಣಿಸ್ಕೊಂಡು ಕೂತಿದ್ರೆ ಟೈಮ್ ಮೀರೋಗುತ್ತಷ್ಟೇ, ಇನ್ನೇನೂ ಆಗಲ್ಲ. ಹೇಗಿದ್ರು ಅವರಿಬ್ರು ಎಂಥ ಮುದ್ದಾದ ಜೋಡಿ. ಈಗ ನೋಡು ಹೇಗಾಗಿದ್ದಾರೆ. ಆ ಮಗು ನೋಡಾನಂದ್, ಅವನು ನೋಡ್ತಿದ್ರೆ ಅಪ್ಪಿ ಮುದ್ದಾಡೋಣ ಅನ್ಸುತ್ತೆ. ಅಂಥದ್ರಲ್ಲಿ ಆ ಮಗು ಹತ್ರ ಹೋಗಬೇಡ, ಮಾತಾಡಬೇಡ, ದೂರ ಇರು ಅಂದರೆ ಅವನಿಗೆ ಹೇಗಾಗಿರ್ಬೇಡ ಹೇಳು? ಪಾಪ ಗೌತಮ್ ಯಾವುದೋ ಒಂದು ಅನಾಥಾಶ್ರಮದಿಂದ ಒಂದು ಹೆಣ್ಮಗುನ್ ತಂದು ತನ್ನ ಸ್ವಂತ ಮಗಳ ಥರ ನೋಡ್ಕೋತಿದ್ದಾನೆ. ಆದರೆ ತನ್ನ ಸ್ವಂತ ಮಗನ್ನ ಮುದ್ದು ಮಾಡೋ ಯೋಗನೂ ಇಲ್ಲ ಅವನಿಗೆ. ಇದ್ಯಾವ ನ್ಯಾಯ ಆನಂದ್? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಅಮ್ಮ, ಏನಮ್ಮ? ಅಂದ್ರೆ ಇಷ್ಟೊತ್ತು ನಾ ಮಾತಾಡಿದ್ ಕೇಳಿಸ್ಕೊಂಡ್ರ?
ಎಕ್ಸ್ಕ್ಯೂಸ್ ಮೀ, ಸಾರಿ, ಮ್ಯಾಚ್ ಬಾಕ್ಸ್ ಇದೆಯಾ? ಹೋಗಲ್ಲೋಪ. ಹಾಂ, ನನ್ನ ಹೆಸರು ಜಯದೇವ್, ಜೆ ಡಿ. ಆಂಟಿ, ನಾನು ಜೆ ಡಿ. ಎರಡು ಒಂದೇ. ಹಾಂ, ಎಕ್ಸ್ಕ್ಯೂಸ್ ಮೀ, ಮ್ಯಾಚ್ ಬಾಕ್ಸ್ ಇದೆಯಾ? ಸ್ವಾಮಿ ಶರಣು, ನಾವು ಸಿಗರೇಟ್ ಸೇದಲ್ಲ ಅಯ್ಯಪ್ಪ. ಸೇದಬೇಕಲ್ವಾ ಅಯ್ಯಪ್ಪ? ಸ್ವಾಮಿ ಶರಣ, ಜೈ. ಎಕ್ಸ್ಕ್ಯೂಸ್ ಮೀ, ನೀವು ಸಿಗರೇಟ್ ಸೇರ್ತೀರಾ? ನಾವು ಸಿಗರೇಟ್ ಸೇದಾರಲ್ಲ, ಸೇದ್ಸೋರ. ನಿಮಗೆ ಸಿಗರೇಟ್ ಬೇಕಾ? ಸಿಗರೇಟ್ ಇದೆ, ಹಚ್ಚಕ್ಕೆ ಬೆಂಕಿ ಬೇಕು. ಇದ್ಯಾವುದೋ ಓಸಿ ಗಿರಾಕಿದಂಗಿದೆ. ಏನಾದರೂ ಅಂದ್ರ? ಇಲ್ಲ, ಏನು ಅಂದಿಲ್ಲ ಸರ್, ತಗೊಳ್ಳಿ. ಹಾಂ, ಥ್ಯಾಂಕ್ ಯು. ಇದು ಮಾಮೂಲಿ ಸ್ಟೈಲ್, ಇದು ಜೆ ಡಿ ಸ್ಟೈಲ್. ವರ್ಲ್ಡ್ ಬುಡ್ಡ ಸಿಟಿಯಾ? ಒಂದು ಕಾಫಿ ಕೊಡೆಯಾ? ಅಯ್ಯೋ ದೇವ್ರೆ, ಇವನ್ ಬೇರೆ ಇಲ್ಲಿವರೆಗೂ ಬಂದೇ ಬಿಟ್ನಲ್ಲ. ಅಕ್ಕ ಬಾಬಾ ಬೇರೆ ಮನೆಯಲ್ಲೇ ಇದ್ದಾರೆ. ಅವ್ರೇನಾದ್ರೂ ಇವನ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಷ್ಟೇ ಕತೆ. ಹಲೋ, ಎಕ್ಸ್ಕ್ಯೂಸ್ ಮೈ. ಏಯ್ ಬುಡ. ನನ್ನನ್ನು ಬುಡ್ಡ ಅಂತೀಯಾ? ನೀನು ಯುವಕನ, ಬುಡ್ಡಾನೆ. ಐ ವಾಂಟ್ ಒನ್ ಹೆಲ್ಪ್ ಯಾ. ಇಲ್ಲಿ ಯಾವ್ದಾದ್ರು ಹುಡುಗಿ ಇದ್ದಾಳ? ಏನಂದ ನೀನು? ಏಯ್ ಥೂ, ಐ ಮೀನ್ ಇಲ್ಲಿ ಯಾವ್ದಾದ್ರು ಹುಡುಗಿ ಇದ್ದಾರ ಅಂದ್ರೆ ನಾನು ಒಬ್ರನ್ನ ಹುಡುಕ್ತಾ ಇದ್ದೀನಪ್ಪ. ಒಂದು ಹುಡುಗಿ ಫೋನಲ್ಲಿದ್ದಾಳೆ. ಫೋನು ಕಾರಲ್ಲಿದೆ, ಕಾರಲ್ಲಿ ಚಾರ್ಜ್ ಇದೆ. ಅಲ್ಲ, ಕಾರಲ್ಲಿ ಚಾರ್ಜ್ ಇದೆ, ಫೋನಲ್ಲಿ ಚಾರ್ಜ್ ಇಲ್ಲ. ಆ ಹುಡುಗಿ ಇಲ್ಲೆಲ್ಲಾದ್ರೂ ಇದ್ದಾಳ? ಮೀಟ್ ಮಾಡಬೇಕು. ಏನು ಹೇಳ್ತಿದ್ಯಾ? ಒಂದು ಅರ್ಥ ಆಗಲ್ಲ. ಅಲ್ಲಯ್ಯ, ನೀನು ಹುಡುಗಿ ಕಾರಲ್ಲಿದ್ದಾಳ ಅಥವಾ ಮೊಬೈಲಲ್ಲಿದ್ದಾಳ? ಅದೇನು ಸರಿಯಾಗಿ ಹೇಳು, ಅರ್ಥ ಆಗೋಂಗೆ. ದೀಸ್ ಬ್ಲಡಿ ಬುಡ್ಡಾಸ್ ಆರ್ ಆಲ್ವೇಸ್ ಪ್ರಾಬ್ಲಮ್ಯಾಟಿಕ್. ಕರೆಕ್ಟಾಗಿ ಹೇಳ್ತೀನಿ ಬುಡ, ಕೇಳಿಸ್ಕೊ. ನನ್ನ ಲೈಫಲ್ಲಿ ಒಂದು ಹುಡುಗಿ ಇದ್ದಾಳೆ. ಆ ಹುಡುಗಿ ಫೋನಲ್ಲಿದ್ದಾಳೆ. ಫೋನು ಕಾರಲ್ಲಿದೆ, ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಆ ಹುಡುಗಿ ನನಗೆ ಬೇಕು. ಒಂದು ಕೆಲಸ ಮಾಡ್ತೀಯಾ? ಮೊದಲು ನಿನ್ನ ಮೊಬೈಲು ಚಾರ್ಜ್ ಆಗಲಿ, ಆಮೇಲೆ ಅದನ್ನು ತಗೊಂಬಂದು ಆ ಮೊಬೈಲ್ನಲ್ಲಿ ತೋರಿಸು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ